ಸೊಲ್ಯೂಷನ್ಸ್ ಚಾಪ್ಟರ್ ಮುಗಿಸಿದ್ವಿ ಲಾಸ್ಟ್ ವೀಡಿಯೋದಾಗ. ಐ ಹ್ಯಾಡ್ ಟೋಲ್ಡ್ ದ್ಯಾಟ್ ಫಿಸಿಕಲ್ ಕೆಮಿಸ್ಟ್ರಿನ ಕಂಟಿನ್ಯೂ ಮಾಡೋಣ. ಫಸ್ಟ್ ಇಯರ್ದು 2 ಇಂಪಾರ್ಟೆಂಟ್ ಚಾಪ್ಟರ್ ಐ ವಾಂಟೆಡ್ ಟು ಕವರ್, thermodynamics and equilibrium. So now in this video we will be starting with thermodynamics. Thermodynamics ಈ ವಿಡಿಯೋ ಒಳಗೆ ವಿಲ್ ಸ್ಟಾರ್ಟ್ ವಿತ್ ವೆರಿ ಬೇಸಿಕ್ ಕನ್ಸೆಪ್ಟ್ಸ್ ಲೈಕ್ ಟೈಪ್ಸ್ ಆಫ್ ಪ್ರೊಸೆಸ್, isothermal, isobaric, isochoric, ಇವೆಲ್ಲ ರಿವರ್ಸಿಬಲ್, ಇರ್ರಿವರ್ಸಿಬಲ್, ಟೈಪ್ಸ್ ಆಫ್ ಸಿಸ್ಟಮ್, ಓಪನ್ ಕ್ಲೋಸ್, ಇವೆಲ್ಲ ಐಸೋಲೇಟೆಡ್, some basic concepts of thermodynamics. Very simple concepts related ashta questions and very few questions irtav ee video olaga, because just to start ಮಾಡ್ಸಕ್ಕೆ ಕಷ್ಟ ಈ ಚಾಪ್ಟರ್ನ. ಅಷ್ಟು ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋ ಒಳಗೆ, ಥರ್ಮೋಡೈನಮಿಕ್ಸ್ ಸ್ಟಾರ್ಟ್ ಮಾಡ್ತೀವಿ, ಥಿಯರಿ ಓದಿಟ್ಟುಕೋರಿ ಅಂತ. ಯಾರ್ಯಾರು ಓದಿಲ್ಲ ಅಟ್ಲೀಸ್ಟ್ ಇದು ವಿಡಿಯೋ ನೋಡಿ, ಯು ವಿಲ್ ರಿವೈಸ್ ಥಿಯರಿ ಆ್ಯಂಡ್ ಕಮ್ ಬ್ಯಾಕ್ ಟು ಇಟ್. ಆ್ಯಂಡ್ ಇನ್ ದ ಕಮಿಂಗ್ ವೀಡಿಯೋಸ್ we will be solving ಒಂದು ವಿಡಿಯೋದಾಗ ಇನ್ನೂ ಸ್ವಲ್ಪ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್. ಆಮೇಲೆ ಸ್ವಲ್ಪ ಡೆಪ್ತ್ನಾಗ ಹೋಗೋಣ. ಇಂಟರ್ನಲ್ ಎನರ್ಜಿ, ಎಂಥಲ್ಪಿ, ಆಮೇಲೆ ಥರ್ಮೋಕೆಮಿಸ್ಟ್ರಿ, ಎಂಥಲ್ಪಿ ಆಫ್ ವೇಪರೈಸೇಷನ್, ಸ್ವಲ್ಪ ರಗಡ್ ಕಾನ್ಸೆಪ್ಟ್ಸ್ ಅಲ್ಲ ಥರ್ಮೋಡೈನಮಿಕ್ಸ್ ಅವೆಲ್ಲ. ಬಟ್ ದಿಸ್ ವಿಲ್ ಬಿ ಅ ಶಾರ್ಟ್ ವಿಡಿಯೋ ಆ್ಯಂಡ್ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಥರ್ಮೋಡೈನಮಿಕ್ಸ್ ಇದ್ದು ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡೋದು ಇದ್ರೊಳಗೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಯಿಂದ ಐಲ್ ಬಿ ಗೋಯಿಂಗ್ ಇನ್ ಟು ಡೆಪ್ತ್ ಆಫ್ ಥರ್ಮೋಡೈನಮಿಕ್ಸ್. ಅಷ್ಟೊಂದ್ರಾಗ ನೀವು ಥಿಯರಿ ಓದಿದ್ದಿಲ್ಲ ಅಂದ್ರೆ ಅದನ್ನ ರಿವೈಸ್ ಮಾಡಿ ಇಡಬೇಕು. ಓಕೆ, so we'll be solving very simple questions in this video. So format will be the same. ಏನಾಗ್ತಿರ್ತದೆ ಈಗ ಅದು ನಿಮ್ಮದು ವಿಡಿಯೋ ಒಳಗೆ ಅಲ್ಲೇ ಕ್ವಶನ್ ಅಪಿಯರ್ ಆಗ್ತಿರ್ತದೆ. ವೆರಿ ಸಿಂಪಲ್ ಕ್ವಶನ್ ಓದ್ತೀನಿ, ಇಲ್ಲ ಕ್ವಶನ್ ಓದಿ ಎಲ್ಲ ಆನ್ಸರ್ ಇಟ್. As I told, we'll be solving simple questions in this video. The first one is, a gas undergoes a thermodynamical process, but the volume of the gas does not change. A gas undergoes a thermodynamical process. Thermodynamic process ಆಗುತ್ತಂತ ಒಂದು ಗ್ಯಾಸದ್ದು, ಬಟ್ ಅದು ಏನು ಚೇಂಜ್ ಆಗಲ್ಲ, ವಾಲ್ಯೂಮ್ ಚೇಂಜ್ ಆಗಲ್ಲ. ವಾಲ್ಯೂಮ್ ಚೇಂಜ್ ಆಗಲಿಲ್ಲ ಅಂದರೆ ಅದ್ರದ್ದು ಪ್ರೊಸೆಸ್ದ ನೇಚರ್ ಏನು? ವೆರಿ ಸಿಂಪಲ್. If the volume remains constant, then the process is called isochoric process. If temperature remains constant, isothermal. If pressure remains constant, isobaric. If volume remains constant, then isochoric. So option D. ಏನು ವಿಚಾರ ಮಾಡೋದಿಲ್ಲ, ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್. An adiabatic process is appear ಆಗ್ತಿರ್ತದಲ್ಲ. An adiabatic process occurs in an adiabatic process occurs in. Adiabatic process is a process in process. Adiabatic process is a process in which there is no exchange of energy between the system and the surroundings. System and surroundings ನಡು ಎನರ್ಜಿ ಎಕ್ಸ್ಚೇಂಜ್ ಆಗಬಾರ್ದು, ಹೀಟ್ ಎಕ್ಸ್ಚೇಂಜ್ ಆಗಬಾರ್ದು. ಅಂಥ ಪ್ರೊಸೆಸ್ಸಿಗೆ ಅಡಿಯಾಬಾಟಿಕ್ ಪ್ರೊಸೆಸ್ ಅಂತೀವಿ. ವಿ ನೋ ಓಪನ್ ಸಿಸ್ಟಮ್ ಕ್ಯಾನ್ ಎಕ್ಸ್ಚೇಂಜ್ ಮ್ಯಾಟರ್ ಆ್ಯಂಡ್ ಎನರ್ಜಿ ವಿತ್ ದ ಸರೌಂಡಿಂಗ್ಸ್. ಸೊ ಓಪನ್ ಸಿಸ್ಟಮ್ ಅಂತೂ ಅಲ್ಲ, ಅಡಿಯಾಬಾಟಿಕ್ ಪ್ರೊಸೆಸ್ ಆಗಂಗಿಲ್ಲ ಓಪನ್ ಸಿಸ್ಟಮ್ ಒಳಗೆ. ಕ್ಲೋಸ್ ಸಿಸ್ಟಮ್, ಮ್ಯಾಟರ್ ಕ್ಯಾನಾಟ್ ಬಿ ಎಕ್ಸ್ಚೇಂಜ್ ವಿತ್ ದ ಸರೌಂಡಿಂಗ್, ಬಟ್ ಎನರ್ಜಿ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್. ಸೊ if energy can be exchanged, closed system naga adiabatic process ಆಗಂಗಿಲ್ಲ. ಸೊ only remaining system is isolated system. So if adiabatic process has to take place, it has to take place in isolated system. So option C. Two simple, very simple questions in the start ಮಾಡಿದ್ವಿ. next question ಅಲ್ಲಿ ಅಪಿಯರ್ ಆಗ್ತಿರ್ತದೆ. The intensive property among these quantities is. The intensive property among these quantities is. Intensive property, extensive property theory we discuss ಮಾಡಿವಿ ನಾವು. The property which depends on the amount of the system is extensive property. The property which does not depend on amount of the system is intensive property. So ಅಲ್ಲಿ 4 ಆಪ್ಷನ್ ಅದಾವೆ. ಅದರೊಳಗೆ ಯಾವುದು ಅಮೌಂಟ್ ಆಫ್ ದ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಂಗಿಲ್ಲ.
ಅದನ್ನು ಐಡೆಂಟಿಫೈ ಮಾಡಬೇಕು. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ದ ಪ್ರಾಪರ್ಟಿ ವಿಚ್ ಡಸ್ ನಾಟ್ ಡಿಪೆಂಡ್ ಆನ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್, ಆ ಸಬ್ಸ್ಟೆನ್ಸ್ನಾಗ ಅಥವಾ ಸಿಸ್ಟಮ್ನಾಗ ಎಷ್ಟು ಕ್ವಾಂಟಿಟಿ ಐತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲಾರ್ದದ್ದು ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ಎಂಥಾಲ್ಪಿ ಅಂದರೆ ಹೀಟ್, ಇಟ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್. ಆಪ್ಷನ್ ಬಿ ಮಾಸ್ ಬೈ ವಾಲ್ಯೂಮ್ ಕೊಟ್ಟಾರ. ಮಾಸ್ ಬೈ ವಾಲ್ಯೂಮ್ ಅಂದರೆ ಏನು? ಡೆನ್ಸಿಟಿ. ಆಪ್ಷನ್ ಸಿ ಇಸ್ ಮಾಸ್, ಆಪ್ಷನ್ ಡಿ ಇಸ್ ವಾಲ್ಯೂಮ್. ಆಬ್ವಿಯಸ್ಲಿ ಮಾಸ್, ವಾಲ್ಯೂಮು ಇವು ಎರಡು ಏನು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್. ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಯಾಕೆ ಅಂತಂದ್ರೆ ಅವು ಆಬ್ವಿಯಸ್ಲಿ ದೇ ಡಿಪೆಂಡ್ ಆನ್ ಅಮೌಂಟ್ ಅಲ್ಲ. ಇಫ್ ಅಮೌಂಟ್ ಇನ್ಕ್ರೀಸಸ್, ಮಾಸ್ ಇನ್ಕ್ರೀಸಸ್. ಇಫ್ ಅಮೌಂಟ್ ಇನ್ಕ್ರೀಸಸ್, ವಾಲ್ಯೂಮ್ ಆಲ್ಸೋ ಇನ್ಕ್ರೀಸಸ್. ಈಗ ಅದು ಒಂದು ಸಿಸ್ಟಮ್ನಾಗೆ ಇಷ್ಟ ಇತ್ತು, ಮಾಸ್ 5 kg ಇತ್ತು ಅನ್ಕೋ, ಅದು ಅಮೌಂಟ್ ಜಾಸ್ತಿ ಮಾಡಿದೆ, ಮಾಸು ಜಾಸ್ತಿ ಆಗುತ್ತೆ. 10 kg 20 kg ಆಗುತ್ತೆ. ಇಷ್ಟು ಮಾಡಿದರೆ ಮಾಸು ಜಾಸ್ತಿ ಆಗುತ್ತೆ, ವಾಲ್ಯೂಮು ಜಾಸ್ತಿ ಆಗುತ್ತೆ. ಸೊ ಅಮೌಂಟ್ ಮೇಲೆ ಡಿಪೆಂಡ್ ಆಗೋ ಅಂಥವು ಎಕ್ಸ್ಟೆನ್ಸಿವ್. ಸೊ ಎಂಥಾಲ್ಪಿ ಇಸ್ ಎಕ್ಸ್ಟೆನ್ಸಿವ್, ಮಾಸ್ ಇಸ್ ಎಕ್ಸ್ಟೆನ್ಸಿವ್, ವಾಲ್ಯೂಮ್ ಇಸ್ ಎಕ್ಸ್ಟೆನ್ಸಿವ್. ಮಾಸ್ ಬೈ ವಾಲ್ಯೂಮ್ ಅಂದರೆ ಡೆನ್ಸಿಟಿ. ಡೆನ್ಸಿಟಿ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಇದಕ್ಕೆ ಡೆನ್ಸಿಟಿ ಅಂದರೆ ಏನು? ಇಷ್ಟೊತ್ತನ ಗಾಳಿ ಇದ್ದಿದ್ದಿಲ್ಲ, ನಾ ಈಗ ಪೇಪರ್ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಗಾಳಿ ಸ್ಟಾರ್ಟ್. ಐ ಆಮ್ ಲುಕ್ಕಿಂಗ್ ಫಾರ್ ಅ ಪ್ರಾಪರ್ ಕಾರ್ಡ್ಬೋರ್ಡ್ ಸಿಗೋದು. ಡೇ ಟೈಮ್ನಾಗ ಯಾವ್ದಾರ ಶಾಪಿಗೆ ಹೋಗಿ ತೊಗೋಬೇಕು ಅಂದ್ಕೊಂಡಿರ್ತೀನಿ, ಡೇ ಟೈಮ್ ನೆನಪಾಗಲ್ಲ. ಯಾವಾಗ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ನೆನಪಾಗುತ್ತೆ ಈಗ ಕಾರ್ಡ್ಬೋರ್ಡ್ ತರಬೇಕಿತ್ತು. ದಿಸ್ ಇಸ್ ಅವರ್ ನ್ಯಾಚುರಲ್ ಪೇಪರ್ ವೇಟ್. ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಏನು ರೀ? ಮಾಸ್ ಬೈ ವಾಲ್ಯೂಮ್. ಮಾಸ್ ಇಸ್ ಎಕ್ಸ್ಟೆನ್ಸಿವ್, ವಾಲ್ಯೂಮ್ ಇಸ್ ಎಕ್ಸ್ಟೆನ್ಸಿವ್, ಬಟ್ ಡೆನ್ಸಿಟಿ ಈಸ್ ಇಂಟೆನ್ಸಿವ್. ಈಗ ನೋಡ್ರಿ, ಐರನ್ದು ಒಂದು ರಾಡ್ ತೊಗೊಂಡು, ಐರನ್ ರಾಡ್, ಇದ್ರದ್ದು ಡೆನ್ಸಿಟಿ, ಈ ರಾಡ್ ಇದೆ ಐರನ್ದು ರಾಡ್, ಇದ್ರದ್ದು ಡೆನ್ಸಿಟಿ ಏನಿರ್ತೈತೆ ಅಲ್ರಿ, ಐರನ್ದ ಒಂದು ಸಣ್ಣ ಕಾಯಿನ್ ತೊಗೊಂಡ್ರೆ ಇದ್ರ ಡೆನ್ಸಿಟಿನೂ ಸೇಮ್ ಇರ್ತೈತಿ. ಮತ್ತು ಇದ್ರದ್ದು ಮಾಸ್ ವಾಲ್ಯೂಮು ಬೇರೆ, ಇದು ಮಾಸ್ ವಾಲ್ಯೂಮ್ ಬೇರೆ ಬೇರೆ ಅದಾವಲ್ಲ, ಹೆಂಗೆ ಡೆನ್ಸಿಟಿ ಸೇಮ್ ಇರ್ತೈತಿ? ಇದು ಕಂಪೇರ್ ಮಾಡಿದ್ರೆ ನೀವು ಮಾಸು ಕಡಿಮೆ ಆಗಿರ್ತೈತಿ, ವಾಲ್ಯೂಮು ಕಡಿಮೆ ಆಗಿರ್ತೈತಿ. ಇಫ್ ಯು ಕಂಪೇರ್ ದ ರಾಡ್ ಆ್ಯಂಡ್ ಕಾಯಿನ್, the coin has lesser mass than this and coin has lesser volume than this. So ಇದು ಕಡಿಮೆ ಆದ್ರೆ ಇದಕ್ಕೆ ಫರ್ಕ್ ಬೀಳಂಗೆ ಇಲ್ಲ. ಸೊ ಏನಾಯ್ತು, ಡೆನ್ಸಿಟಿ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗೋದು. ರಾಡ್ ಎಷ್ಟು ಉದ್ದ ಇರಲಿ ಅಥವಾ ಕಾಯಿನ್ ಶೇಪ್ ಸಣ್ಣದಿರಲಿ, ಡಸಂಟ್ ಡಿಪೆಂಡ್ ಆನ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಅಂದ್ರೆ ಡೆನ್ಸಿಟಿ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ಆಪ್ಷನ್ ಏನ್ರಿ? Option B is the right answer. Okay. So just question 2, 1, 2. All my papers are flying. ಈ ಕಡೆ ಇನ್ನೊಂದು ರಫ್ ಪೇಪರ್ ಇಟ್ಟಿದೆ, ಹಾರಿಂಟು ಇರಲಿ. ಜಸ್ಟ್ ಚೆಕಿಂಗ್ ಎಷ್ಟು ಕ್ವಶನ್ ಅದು. 1, 2, 3. Okay. Next question will be appearing there. Gas expands from a volume of 1 meter cube to a volume of 2 meter cube. A gas volume 1 meter cube and 2 meter cube increase agutta against an external pressure. ವಾಲ್ಯೂಮ್ 1 ಮೀಟರ್ ಕ್ವಶನ್ ಅಪಿಯರ್ ಆಗಿರ್ತೈತೆ ಆಲ್ರೆಡಿ. ಅಲ್ಲಿ 1 ಮೀಟರ್ ಕ್ಯೂಬ್ ಇದ್ದಿದ್ದು 2 ಮೀಟರ್ ಕ್ಯೂಬ್ ಆಯ್ತು ಅಂದ್ರೆ ಎಷ್ಟು ಚೇಂಜ್ ಆಯ್ತು? ಎಷ್ಟು ಚೇಂಜ್ ಇನ್ ವಾಲ್ಯೂಮ್ ಆಯ್ತಂದ್ರೆ 1 ಮೀಟರ್ ಕ್ಯೂಬ್ ಆಯ್ತು. 1 ಮೀಟರ್ ಕ್ಯೂಬ್ ಇದ್ದಿದ್ದು 2 ಮೀಟರ್ ಕ್ಯೂಬ್ ಆದರೆ 1 ಮೀಟರ್ ಕ್ಯೂಬ್ ಜಾಸ್ತಿ ಆಯ್ತು. ಸೊ ಡೆಲ್ಟಾ ವಿ ಚೇಂಜ್ ಇನ್ ವಾಲ್ಯೂಮ್ ಇಸ್ 1 ಮೀಟರ್ ಕ್ಯೂಬ್ ಅಗೇನ್ಸ್ಟ್ ಎಕ್ಸ್ಟರ್ನಲ್ ಪ್ರೆಷರ್ ಎಷ್ಟು? 10⁵ Newton per meter square. This is the external pressure. The work done by the gas. Very simple formula is work done by the gas. W is equals to minus P delta. Apply ಮಾಡಿಬಿಟ್ರೆ ಮುಗಿದೋಯ್ತು. Work done by the gas is equals to minus P delta V. Minus ಯಾಕಂದ್ರೆ work done by the gas. If work is done on the gas, plus ಇರ್ತೈತಿ. ಇದು by the gas, so minus.
ಸೊ ಪ್ರೆಷರ್ ಎಷ್ಟು 10⁵, ಡೆಲ್ಟಾ ವಿ ಎಷ್ಟು 1, ಸೊ -10⁵ joule. 10⁵ joule is the answer. Minus ಯಾಕಂದ್ರೆ work is done by the system, not on the system. So 10⁵ joule, option A. option B 10⁵ joule ಇಲ್ಲೇ ಇಲ್ಲ, ಬಟ್ ಅದನ್ನು ಕಿಲೋ ಜೋಲಿಗೆ ಕನ್ವರ್ಟ್ ಮಾಡಿದರೆ ಜೋಲ್ ಇದ್ದಿದ್ದು ಕಿಲೋ ಜೋಲಿಗೆ ಕನ್ವರ್ಟ್ ಮಾಡಿದರೆ ಇಂಟು 10⁻³ ಮಾಡಬೇಕು. 10⁻³ ಇದ್ರಾಗ ತೆಗೆದ್ರೆ ಎಷ್ಟು ಆಗ್ತದೆ? 10⁵2 ಕಿಲೋ ಜೋಲ್ ಅಂತ ಆನ್ಸರ್. ಬಿಕಾಸ್ 10⁵ ಜೋಲ್ ಆಪ್ಷನ್ಸ್ನಾಗ ಇಲ್ಲ. ಕಿಲೋ ಜೋಲಿಗೆ ಕನ್ವರ್ಟ್ ಮಾಡಿದರೆ ಅದು 10⁵2 ಆಗುತ್ತೆ. ಬಿಕಾಸ್ 1000 ಜೋಲ್ ಅಂದರೆ 1 ಕಿಲೋ ಜೋಲ್ ಅಲ್ಲ, 1000 ಜೋಲ್ ಅಂದರೆ 1 ಕಿಲೋ ಜೋಲ್. ಸೊ 10⁵ ಜೋಲ್ ಅನ್ನೋದು ಅಂದರೆ 10⁵2 ಕಿಲೋ ಜೋಲ್ ಅನ್ನೋದು ಒಂದು. ಸೊ ಆಪ್ಷನ್ ಎ. ಓಕೆ, ವೆರಿ ಸಿಂಪಲ್ ಕ್ವಶನ್ಸ್. ಡೋಂಟ್ ಥಿಂಕ್ ನಾನು ಇಂಥವ ಕ್ವಶನ್ಸ್ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಮೈ ಥಿಂಗ್ಸ್ ಆರ್ ಫ್ಲೈಂಗ್ ಅರೌಂಡ್. ಐ ಶುಡ್ ಹ್ಯಾವ್ ಬೀನ್ ಕೇರ್ಫುಲ್. ಓಕೆ, ಇರಲಿ. ವೆರಿ ಸಿಂಪಲ್ ಕ್ವಶನ್ಸ್ ಮಾಡಕತ್ತೀವಿ, ಬಟ್ ಇಂಥವ ಕ್ವಶನ್ಸ್ ಮಾಡ್ಕೊಂಡು ಹೋಗಂಗಿಲ್ಲ ಮುಂದೆ. I already told the first video, just to get you started with the chapter. Very simple questions ಮಾಡಕತ್ತೀವಿ. ಓಕೆ, ಈಗ ಎಷ್ಟು ಥಿಯರಿ 1 ಕ್ವಶನ್ ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು. ಓಕೆ, ವಿಲ್ ಸಾಲ್ವ್ ಇನ್ನೊಂದು 2-3 ಕ್ವಶನ್ ಸಾಲ್ವ್ ಮಾಡೋಣ. ಇದೊಂದು ಸ್ವಲ್ಪ ಡಿಫಿಕಲ್ಟ್ ಐತಿ. ಸ್ವಲ್ಪ ಡಿಫಿಕಲ್ಟ್ ಅಂದರೆ ಸ್ವಲ್ಪ ಕಾಂಪ್ಲೆಕ್ಸ್ ಐತಿ. ಇಂಥ ಸಾಲ್ವ್ ಮಾಡಿ ನಿಮಗೆ ಈ ಟಾಪಿಕ್ ಸ್ಟಾರ್ಟ್ ಮಾಡಿಸ್ಕೊಡ್ತೀನಿ. ನೀವು ಥಿಯರಿ ಓದೋದಿಲ್ಲ ಅಂದರೆ ಓದ್ರಿ. ಇವು ಕ್ವಶನ್ಸ್ ವೆರಿ ಸಿಂಪಲ್ ಅದ, ಹಂಗೆ ನಿಮ್ಗೆ ರೀಕ್ಯಾಪ್ ಆದಂಗೆ ಆಗುತ್ತೆ. ದೆನ್ ಫ್ರಮ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಗೆಟ್ಟಿಂಗ್ ಮೋರ್ ಸೀರಿಯಸ್ ಅಬೌಟ್ ದಿಸ್. ಅಂದರೆ ವಿಲ್ ಬಿ ಸಾಲ್ವಿಂಗ್ ಅ ಲಿಟಲ್ ಬಿಟ್ ಮೋರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಅಪಿಯರ್ ಆಗ್ತಿರ್ತೀವಿ. ಈ ಕ್ವಶನ್ ಹೆಂಗೈತ್ರಿ ಅಂದ್ರೆ, ಒಂದೊಂದು ಡೈಗ್ರಾಮ್ ಕೊಟ್ಟವ್ರು ಅವರಲ್ಲೇ. ಆ ಡೈಗ್ರಾಮ್ ಮೇಲೆ 2 ಕ್ವಶನ್ ಕೇಳೋರು. 2 ಕ್ವಶನ್ ಸಾಲ್ವ್ ಮಾಡೋಣ. ಡೈಗ್ರಾಮ್ ಹಾಕ್ತೀನಿ ನಾನು. ಈಗ ಎಕ್ಸ್ ಆಕ್ಸಿಸ್ನಾಗ ವಾಲ್ಯೂಮ್ ಐತಿ, ವೈ ಆಕ್ಸಿಸ್ನಾಗ ಪ್ರೆಷರ್ ಐತಿ. ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಆಮೇಲೆ ಹಿಂಗೆ ಕೊಟ್ಟಾರ. ಈಗ ಒಂದು ಬಾಕ್ಸ್ ಹಾಕ್ಯಾರ, ಇಲ್ಲ ರೆಕ್ಟ್ಯಾಂಗಲ್ ಶೇಪು. ಕೆ ಎಲ್ ಎಂ ಎನ್, ಎ ಟು ಎಲ್, ಎಲ್ ಟು ಎಂ, ಎಂ ಟು ಎನ್, ಎನ್ ಟು ಕೆ. ಹಿಂಗೆ ಡೈಗ್ರಾಮ್ ಹಾಕ್ಯಾರ. ಎಕ್ಸ್ ಆಕ್ಸಿಸ್ನಾಗ ವಾಲ್ಯೂಮ್, ಪ್ರೆಷರ್, ವೈ ಆಕ್ಸಿಸ್ನಾಗ ಅಲ್ಲಿ ಏನು ಕೊಟ್ಟಾರ. ಕ್ವಶನ್ ಆಲ್ರೆಡಿ ಅಪಿಯರ್ ಆಗಿರ್ತೈತಿ. ಇಫ್ ಯು ವಾಂಟ್ ಟು ರೀಡ್ ಇಟ್ ಒನ್ಸ್ ಅಗೇನ್, ನಾವು ವಾಪಸ್ ನೀವು ಹಿಂದೆ ಹೋಗಿ ನೋಡಿರಿ. ಫಿಕ್ಸ್ಡ್ ಮಾಸ್ ಎಮ್ ಆಫ್ ಅ ಗ್ಯಾಸ್ ಇಸ್ ಸಬ್ಜೆಕ್ಟೆಡ್ ಟು ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಸ್ಟೇಟ್ಸ್ ಫ್ರಮ್ ಕೆ ಟು ಎಲ್, ಎಲ್ ಟು ಎಮ್, ಎಮ್ ಟು ಎನ್ ಆ್ಯಂಡ್ ಬ್ಯಾಕ್ ಟು ಕೆ. ಬ್ಯಾಕ್ ಟು ಕೆ. ಕೆ ಇಂದ ಸ್ಟಾರ್ಟ್ ಆಗುತ್ತಂತ ಇದು ಗ್ಯಾಸ್ ಸ್ಟೇಟ್. ಆಮೇಲೆ ಎಲ್ಲಿಗೆ ಹೋಗುತ್ತೆ, ಎಲ್ಲಿಂದ ಎಮ್ ಬರುತ್ತೆ, ಎಮ್ ಟು ಎನ್, ಆಮೇಲೆ ಎನ್ನಿಂದ ವಾಪಸ್ ಕೆ ಬರುತ್ತೆ. ಹಿಂಗೆ ಫಿಗರ್ ಕೊಟ್ಟ. ಏನು ಕೇಳ್ಯಾರ? 2 ಕ್ವಶನ್ ಕೇಳ್ಯಾರ ಇದ್ರ ಮೇಲೆ. ಅದ್ರೊಳಗೆ ಒಂದೇದು, ದ ಸಕ್ಸೀಡಿಂಗ್ ಆಪರೇಷನ್ಸ್ ದ್ಯಾಟ್ ಎನೇಬಲ್ ದಿಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಟೇಟ್ಸ್ ಆರ್. The succeeding operations that enable this transformation of states are. ಆಪ್ಷನ್ಸ್ ಏನೋ ನೋಡಿ, ಹೀಟಿಂಗ್, ಕೂಲಿಂಗ್, ಹೀಟಿಂಗ್, ಕೂಲಿಂಗ್. ಅಂದರೆ ಏನು, ಈ ಕೆ ಟು ಎಲ್ ಹೋಗ್ಬೇಕಂದ್ರೆ ಹೀಟಿಂಗ್ ಮಾಡಬೇಕು, ಕೂಲಿಂಗ್ ಮಾಡಬೇಕು. ಎಲ್ ಟು ಎಮ್ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಹೀಟ್ ಮಾಡಬೇಕು, ಕೂಲ್ ಮಾಡಬೇಕು. ಸೊ ಹಿಂಗೆ ಕೇಳ. ಸೊ ಕೆ ಟು ಎಲ್ ಹೀಟಿಂಗ್, ಕೂಲಿಂಗ್, ಹೀಟ್, ಕೂಲಿಂಗ್, ಹಿಂಗೋ ಏನು ಅವ್ರು ಏನು 4 ಆಪ್ಷನ್ಸ್ ಕೊಟ್ಟಾರಲ್ಲ, ಅದ್ರ ಯಾವುದು ಅಂತ. ಓಕೆ, ಕೆ ಟು ಎಲ್ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು? ಕೆ ಟು ಎಲ್ ಹೋಗ್ಬೇಕಂದ್ರೆ
ಹೀಟಿಂಗ್ ಮಾಡಬೇಕು. ಯಾಕೆ ಹೀಟಿಂಗ್ ಮಾಡ್ಬೇಕು ಹೇಳ್ತೀನಿ ನೋಡಿರಿ. ಕೆ ಟು ಎಲ್, ಕೆ ಮತ್ತು ಎಲ್ ಎರಡೂ ಸೇಮ್ ಹಾರಿಜಾಂಟಲ್ ಲೈನ್ ಹಿಂಗೆ ಹೇಳಿದ್ರೆ ಎರಡು ಸೇಮ್ ಪ್ರೆಷರ್ ಅದು. ಸೊ ಆಟ್ ಸೇಮ್ ಪ್ರೆಷರ್ ಏನು ಜಾಸ್ತಿ ಆಯ್ತು, ಕೆ ಇಂದ ಎಲ್ ಏನು ಜಾಸ್ತಿ ಆಯ್ತು ನೋಡಿರಿ, ಇಲ್ಲಿಂದ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಯ್ತು, ವಾಲ್ಯೂಮ್ ಜಾಸ್ತಿ. ಅಟ್ ಸೇಮ್ ಪ್ರೆಷರ್ ವಾಲ್ಯೂಮ್ ಇನ್ಕ್ರೀಸಸ್. ಸೊ ಪ್ರೆಷರ್ ಕಾನ್ಸ್ಟ್ಯಾಂಟ್ ಇಟ್ಟು ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಟೆಂಪ್ರೇಚರ್ ಜಾಸ್ತಿ ಮಾಡಬೇಕು. ಸೊ ಹೀಟಿಂಗ್, ಕೆ ಟು ಎಲ್ ಹೋಗ್ಬೇಕಂದ್ರೆ ಹೀಟಿಂಗ್. ಪ್ರೆಷರ್ ಕಾನ್ಸ್ಟ್ಯಾಂಟ್ ಇಟ್ಟು ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕು. ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಏನು ಮಾಡಬೇಕು, ಟೆಂಪ್ರೇಚರ್ ಜಾಸ್ತಿ ಮಾಡಬೇಕಂದ್ರೆ ಹೀಟಿಂಗ್. ಹೀಟಿಂಗ್ ಆಯ್ತು ಒಂದೇತು. ನೆಕ್ಸ್ಟ್ ಎಲ್ ಟು ಎಮ್ ಬರ್ಬೇಕಂದ್ರೆ ಕೂಲಿಂಗ್ ಮಾಡಬೇಕು. ಇದು ಕೂಲಿಂಗ್. ಎಲ್ ಟು ಎಮ್ ಅಂದ್ರೆ ಏನು ಸೇಮ್ ಐತೆ ನೋಡಿ, ಹಿಂಗೆ ಸ್ಟ್ರೇಟ್ ಲೈನ್ ಹೇಳಿದ್ರೆ ಎಲ್ ಮತ್ತು ಎಮ್ಮು ವಾಲ್ಯೂಮ್ ಸೇಮ್ ಐತೆ, ಹಿಂಗೆ ಸ್ಟ್ರೇಟ್ ಲೈನ್ ಹೇಳಿದ್ರೆ. ಬಟ್ ಏನು ಕಡಿಮೆ ಆಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಆಟ್ ಸೇಮ್ ವಾಲ್ಯೂಮ್ ಅಥವಾ ಕಾನ್ಸ್ಟ್ಯಾಂಟ್ ವಾಲ್ಯೂಮ್, ಸೇಮ್ ವಾಲ್ಯೂಮ್ ಅಂದ್ರೆ ಒಂದು ಕಾನ್ಸ್ಟ್ಯಾಂಟ್ ವಾಲ್ಯೂಮ್ ಅಂದ್ರೆ ಒಂದು ಏನು ಕಡಿಮೆ ಆಗಬೇಕು, ಪ್ರೆಷರ್ ಕಡಿಮೆ ಆಗಬೇಕು. ವಾಲ್ಯೂಮ್ ಅಷ್ಟೇ ಐತೆ ಗ್ಯಾಸದ್ದು, ಅಂದರೆ ಪ್ರೆಷರ್ ಕಡಿಮೆ ಆಗಬೇಕು. ಎಲ್ ಇದ್ದದ್ದು ಎಮ್ಮಿಗೆ ಬರ್ಬೇಕು ನೋಡಿರಿ, ಎಲ್ನೆಷ್ಟು ಪ್ರೆಷರ್ ಇದ್ದಿತ್ತು ಎಮ್ನೆಷ್ಟು ಪ್ರೆಷರಿಗೆ ಬರಬೇಕು. ಏನು ಮಾಡಬೇಕು, ಆಬ್ವಿಯಸ್ಲಿ ಆ್ಯಟ್ ಸೇಮ್ ವಾಲ್ಯೂಮ್ ಪ್ರೆಷರ್ ಏನಾಗಬೇಕು, ಕಡಿಮೆ ಆಗಬೇಕು. ಏನು ಮಾಡಬೇಕು, ಕೂಲಿಂಗ್ ಮಾಡಬೇಕು, ಟೆಂಪ್ರೇಚರ್ ಕಡಿಮೆ ಮಾಡಬೇಕು. ಎದಕ್ಕೆ ಕೂಲಿಂಗ್ ಮಾಡಬೇಕು, ಅದ್ರದ್ದು ಏನು ಸೇಮ್ ಐತಿ, ವಾಲ್ಯೂಮ್ ಸೇಮ್ ಐತಿ, ಬಟ್ ಪ್ರೆಷರ್ ಕಡಿಮೆ ಆಗಬೇಕು. ಒಂದು ಯಾವುದೋ ಸಿಸ್ಟಮ್ದು ವಾಲ್ಯೂಮ್ ಅಷ್ಟೈತೆ, 1 ಲೀಟರ್ ಇದ್ದು 1 ಲೀಟರ್ ಐತೆ, ಆದ್ರೆ ಪ್ರೆಷರ್ ಕಡಿಮೆ ಆಗಬೇಕು. ವಿಚಾರ ಮಾಡಿರಿ, ಪ್ರೆಷರ್ ಕಡಿಮೆ ಆಗಬೇಕಿಲ್ಲ, ಪ್ರೆಷರ್ ಕಡಿಮೆ ಆಗಬೇಕು, ಅದಕ್ಕೆ ಟೆಂಪ್ರೇಚರ್ ಕಡಿಮೆ ಮಾಡ್ಬೇಕು ನಾವು. ಹೆಂಗೆ ಅಂತ ನಾವು ವಿಚಾರ ಮಾಡಿದ್ರೆ, ಈಗ 1 ಲೀಟರ್ ಇದ್ದು 1 ಲೀಟರ್ ಉಳ್ಕೊಂಡಿತ್ತು ಅನ್ಕೋರಿ. ಈಗ ಅಷ್ಟ ವಾಲ್ಯೂಮು ಬಟ್ ಪ್ರೆಷರ್ ಕಡಿಮೆ ಆಗಬೇಕು ಅಂದ್ರೆ ಅವು ಯಾವ ಫೋರ್ಸ್ಲಿ ಹೋಗಿ ಸೈಡ್ಸ್ ಆಫ್ ದ ಕಂಟೈನರ್ಗೆ ಬಡಿತಿದ್ವು, ಆ ಫೋರ್ಸ್ಲಿ ಸೈಡ್ಸ್ ಆಫ್ ದ ಕಂಟೈನರ್ಗೆ ಬಡಿಬಾರ್ದು. ಸೈಡ್ಸ್ ಆಫ್ ದ ಕಂಟೈನರ್ ಎದಕ್ಕೆ ಅನ್ನಕತ್ತೀನಿ ಅಂದ್ರೆ ಓನ್ಲಿ ವೆನ್ ದೇ ಹಿಟ್ ದ ಸೈಡ್ಸ್ ಆಫ್ ದ ಕಂಟೈನರ್ ಪ್ರೆಷರ್ ಡೆವಲಪ್ ಆಗುತ್ತೆ. ಸೊ ದ ಫೋರ್ಸ್ ವಿತ್ ವಿಚ್ ದೇ ಹಿಟ್ ದ ಸೈಡ್ಸ್ ಆಫ್ ದ ಕಂಟೈನರ್ ಕಡಿಮೆ ಆಗಬೇಕು, ಅಂದರೆ ಕೈನೆಟಿಕ್ ಎನರ್ಜಿ ಕಡಿಮೆ ಆಗಬೇಕು. ಫಾಸ್ಟಾಗಿ ಹಿಂಗೆ ಮೂವ್ ಇರ್ತಾವೆ, ಸ್ಲೋ ಆಗಿ ಮೂವ್ ಆಗೋಂಗೆ ಮಾಡಬೇಕು. ಸ್ಲೋ ಆಗಿ ಮೂವ್ ಮಾಡ್ಬೇಕಂದ್ರೆ ಕೈನೆಟಿಕ್ ಎನರ್ಜಿ ಕಡಿಮೆ ಆಗಬೇಕು. ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಕಡಿಮೆ ಆಗಬೇಕಂದ್ರೆ ಟೆಂಪ್ರೇಚರ್ ಕಡಿಮೆ ಮಾಡಬೇಕಂದ್ರೆ ಕೂಲಿಂಗ್. ಸೊ ಹೀಟಿಂಗ್ ಆಯ್ತು, ಆಮೇಲೆ ಕೂಲಿಂಗ್. ನೆಕ್ಸ್ಟ್ N2K ನೀವು ವಿಚಾರ ಮಾಡಿರಿ. N2K ಪ್ರೆಷರ್ ಸೇಮ್ ಐತಿ, ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕು. ಅಲ್ಲ ಸಾರಿ, N2K ಈಗ ಎಲ್ಲಿಂದ ಎಲ್ಲಿ ಬಂದಿದ್ದು ನಾವು, ಕೆ ಟು ಎಲ್ ಬಂದಿದ್ವಿ, ಎಲ್ ಟು ಎಮ್ ಬಂದಿದ್ವಿ. ಎಮ್ ಟು ಎನ್ ಹೋಗ್ಬೇಕು, ಸಾರಿ ಇಲ್ಲಿಂದ ಎಲ್ಲಿ ಹೋಗ್ಬೇಕು, ಎಮ್ ಟು ಎನ್ ಹೋಗ್ಬೇಕಂದ್ರೆ ಏನು ಸೇಮ್ ಐತಿ, ಪ್ರೆಷರ್ ಸೇಮ್ ಐತಿ, ಏನು ಕಡಿಮೆ ಆಗಬೇಕು, ವಾಲ್ಯೂಮ್ ಕಡಿಮೆ ಆಗಬೇಕು ನೋಡಿರಿ. ಎಮ್ ಇಂದ ಎನ್ ಬರ್ಬೇಕಂದ್ರೆ ಎಮ್ ಇಂದ ಎನ್ನಿಗೆ ಬರಬೇಕು ಅಂದರೆ ಇಲ್ಲಿಂದ ಇಲ್ಲೇ, ಅಂದರೆ ವಾಲ್ಯೂಮ್ ಹಿಂಗೆ ಜಾಸ್ತಿ ಆಗುತ್ತೆ ಅಂದ್ರೆ ಹಿಂಗೆ ಕಡಿಮೆ ಆಗುತ್ತೆ. ಸೊ ವಾಲ್ಯೂಮ್ ಕಡಿಮೆ ಆಗಬೇಕು. ಅದು ಏನು ಕಾನ್ಸ್ಟೆಂಟ್, ಪ್ರೆಷರ್ ಕಾನ್ಸ್ಟೆಂಟ್, ವಾಲ್ಯೂಮ್ ಕಡಿಮೆ. ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟು ವಾಲ್ಯೂಮ್ ಕಡಿಮೆ ಮಾಡಬೇಕು, ಕೂಲ್ ಮಾಡಬೇಕು. ಆಗಲೇ ನೋಡಿರಿ, ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟು ವಾಲ್ಯೂಮ್ ಜಾಸ್ತಿ ಮಾಡಿದ್ರಿ, ಹೀಟ್ ಮಾಡಿದ್ರಿ. ಈ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟು ವಾಲ್ಯೂಮ್ ಕಡಿಮೆ ಮಾಡಬೇಕಂದ್ರೆ ಕೂಲಿಂಗ್ ಮಾಡಬೇಕು. ಈ ಎನ್ನಿಂದ ವಾಪಸ್ ಕೇಕ್ ಹೋಗ್ಬೇಕು. ಏನು ಕಾನ್ಸ್ಟೆಂಟ್, ಎನ್ನಿಂದ ಕೇಕ್ ಹೋಗ್ಬೇಕಂದ್ರೆ ವಾಲ್ಯೂಮ್ ಕಾನ್ಸ್ಟೆಂಟ್, ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್ ಎನ್ನಿಂದ ಕೇಕ್, ಬಟ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು. ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಟು ಪ್ರೆಷರ್ ಇನ್ಕ್ರೀಸ್ ಮಾಡಬೇಕಂದ್ರೆ ಕೂಲಿಂಗ್ ಮಾಡಿದ್ರಿ, ಈಗ ಹೀಟಿಂಗ್ ಮಾಡಬೇಕು. ಲಾಸ್ಟಿಗೆ ಏನು ಮಾಡಬೇಕು, ಹೀಟಿಂಗ್ ಮಾಡಬೇಕು. ಸೊ ಹೀಟಿಂಗ್, ಕೂಲಿಂಗ್, ಹೀಟಿಂಗ್ ಇಸ್ ದ ಆನ್ಸರ್. ಹೀಟಿಂಗ್, ಕೂಲಿಂಗ್, ಹೀಟಿಂಗ್. Option C is the right answer. I hope you have understood. ಅಲ್ಲೇ ಇನ್ನೊಂದು ಕ್ವಶನ್ ಐತಿ, ಇದು ಡೈಗ್ರಾಮಿಗೆ ಇನ್ನೊಂದು ಕ್ವಶನ್ ಕೇಳ್ಯಾರ. ದ ಪೇರ್ ಆಫ್, ಅದು ಅಪೇರ್ ಆಗ್ತಿರ್ತೈತಿ ಈಗ, ದ ಪೇರ್ ಆಫ್ ಐಸೋಕೋರಿಕ್ ಪ್ರೊಸೆಸಸ್ ಅಮಾಂಗ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಟೇಟ್ಸ್ ಈಸ್. ಈಗ 4 ಟ್ರಾನ್ಸ್ಫಾರ್ಮೇಷನ್ ಸ್ಟೇಟ್ಸ್ ಅದಾವು. ಅದ್ರೊಳಗೆ ಪೇರ್ ಆಫ್ ಐಸೋಕೋರಿಕ್ ಪ್ರೊಸೆಸ್ ಅಂದ್ರೆ ಐಸೋಕೋರಿಕ್ ಅಂದರೆ ಏನು ಸೇಮ್ ಇರಬೇಕು, ವಾಲ್ಯೂಮ್ ಸೇಮ್ ಇರಬೇಕು. ವಾಲ್ಯೂಮ್ ಸೇಮ್ ಇದ್ದಿದ್ದು 2 ಪೇರ್ ಅಂದರೆ ಏನು, 4 ಟ್ರಾನ್ಸ್ಫಾರ್ಮೇಷನ್ಸ್ ಒಳಗೆ 2 ಟ್ರಾನ್ಸ್ಫಾರ್ಮೇಷನ್ ಇನ್ ವಿಚ್ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್ ಐಡೆಂಟಿಫೈ ಮಾಡಬೇಕು. ವಾಲ್ಯೂಮ್ ಎಲ್ಲೆಲ್ಲಿ ಕಾನ್ಸ್ಟೆಂಟ್ ಐತೆ ನೋಡ್ರಿ.
ವಾಲ್ಯೂಮ್ ಎಲ್ಲೆಲ್ಲಿ ಕಾನ್ಸ್ಟೆಂಟ್ ಐತಿ, ನಾನು ಅಂತೀನಿ ಎಲ್ ಟು ಎಮ್ ಮತ್ತು ಎನ್ ಟು ಕೆ ವಾಲ್ಯೂಮ್ ಕಾನ್ಸ್ಟೆಂಟ್ ಐತಿ ನೋಡಿರಿ. ಎಲ್ ಟು ಎಮ್, ಎಲ್ಲಿಂದ ಎಮ್ ಬರ್ಬೇಕಂದ್ರೆ ಪ್ರೆಷರ್ ಕಡಿಮೆ ಆಗ್ಬೇಕು, ಬಟ್ ವಾಲ್ಯೂಮ್ ಅಷ್ಟೇ ಉಳಿಬೇಕು. ವಾಲ್ಯೂಮ್ ನೋಡಿರಿ, ಎಲ್ ಎಮ್ ಇಂದ ಸ್ಟ್ರೈಟ್ ಲೈನ್ ಹೇಳಿದ್ರಿ, ಎಲ್ ಎಮ್ ಸ್ಟ್ರೈಟ್ ಲೈನ್ ಹೇಳಿದ್ರೆ ಇಲ್ಲೇ ಬರ್ತೈತಿ ಅಂದರೆ ಇದು ವಾಲ್ಯೂಮ್ದ ಲೈನ್. ಇದು ವಾಲ್ಯೂಮ್ ಇಲ್ಲೇ ಈ ಪಾಯಿಂಟಿಗೆ ಬರತೈತೆ ಅಂದರೆ ಕಾನ್ಸ್ಟೆಂಟ್ ಐತಿ. ಇನ್ನೊಂದು ಯಾವುದು ಎನ್ ಟು ಕೆ, ನೋಡಿರಿ ಇಲ್ಲಿ ಎನ್ ಟು ಕೆ, ಎನ್ ಕೆ ಸ್ಟ್ರೈಟ್ ಲೈನ್ ಹೇಳಿದ್ರೆ ಒಂದು ಪಾಯಿಂಟಿಗೆ ಬಂತು, ವಾಲ್ಯೂಮ್ ಏನಾಗತ್ತಿಲ್ಲ, ಜಾಸ್ತಿ ಆಗತ್ತಿಲ್ಲ. ಸೊ ಎಲ್ ಟು ಎಮ್ and N to K are the processes or the isochoric processes where volume is constant. So option B. So option B. So ಸಾಕು. ವೆರಿ ಟು ಸ್ಟಾರ್ಟ್ ಆಫ್ ವಿತ್ ವೆರಿ ಸಿಂಪಲ್ ಕ್ವಶನ್ಸ್ ಮಾಡಿದ್ವಿ. ಹಂಗೆ ಜಸ್ಟು ಥರ್ಮೋಡೈನಮಿಕ್ಸ್ ಸ್ಟಾರ್ಟ್ ಮಾಡಿದ್ವಿ, ವೆರಿ ಸಿಂಪಲ್ ಪ್ರೊಸೆಸಸ್. ಸೊ ಈ ವಿಡಿಯೋ ಥ್ರೂ ಹಂಗೆ ಚಾಪ್ಟರ್ ಸ್ಟಾರ್ಟ್ ಮಾಡಿದಂಗೆ ಆಯ್ತು. ಆಮೇಲೆ ನಿಮ್ಗೆ ಚಾಪ್ಟರ್ ಥಿಯರಿ ರಿವೈಸ್ ಮಾಡಿದಿಲ್ಲ ಅಂದ್ರೆ ಮಾಡಿರಿ ಅಂತ ಹೇಳ್ದಂಗೆ ಆಯ್ತು. We have started this, we'll get into more concepts, ಡೀಟೇಲಾಗಿ ಹೋಗೋಣ ಅಂತ. ಭಾಳಷ್ಟು ಡಿಸ್ಕಷನ್ ಮಾಡೋದೈತಿ. ಇಂಟರ್ನಲ್ ಎನರ್ಜಿ ಮೇಲೆ ಸಾಲ್ವ್ ಮಾಡೋಣ, ಎಂಥಲ್ಪೀಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಂಥಲ್ಪೀಸ್, ಥರ್ಮೋಕೆಮಿಸ್ಟ್ರಿ, ಸ್ಪಾಂಟೇನಿಯಸ್ ಪ್ರೊಸೆಸ್, ಇದೆಲ್ಲ ಮಾಡೋದು. ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ದಿಸ್ ಕ್ವಶನ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಸೊ ಪ್ಲೀಸ್ ಥಿಯರಿ ಓದ್ರಿ, ಇವನು ನೋಡ್ರಿ, ಕ್ವಶನ್ಸನ್ನು ಸಾಲ್ವ್ ಮಾಡಿರಿ, ಸಿಂಪಲ್ ಅದಾವೆ. ಯು ಸಾಲ್ವ್ ಕ್ವಶನ್ಸ್ ಆನ್ ಯುವರ್ ಓನ್ ಆಲ್ಸೋ. ಏನು ಡೌಟ್ ಇತ್ತು ಕೇಳ್ರಿ. ಥರ್ಮೋಡೈನಮಿಕ್ಸ್ ಮುಗಿಸೋಣ, ಆಮೇಲೆ ಈಕ್ವಿಲಿಬ್ರಿಯಮ್ನು ಮಾಡ್ತೀನಿ, ಆಮೇಲೆ ಮುಂದಿನ ಮಾಡುವಂಥ ಟೈಮ್ ಐತಿ. ಸೊ ವಿಲ್ ಬಿ ಕಂಟಿನ್ಯೂಯಿಂಗ್ ದ ನೆಕ್ಸ್ಟ್ ಟಾಪಿಕ್ಸ್ ಆಫ್ ಥರ್ಮೋಡೈನಮಿಕ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.